ಕರ್ರಿ ನಮ್ಮ ಮಂದಿಗೆಲ್ಲ ನಮ್ಮೂರಾಗ ಶ್ರೀ ಬಸವೇಶ್ವರ ದೇವಸ್ಥಾನ ಹೂವಿನ ಅಲಂಕಾರದಿಂದ ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ. ಈ ಹೂವಿನ ಅಲಂಕಾರ ಎಲ್ಲ ದಾವಣಗೆರೆಯವ್ರ ಭಕ್ತರು ಬಂದ್ ಮಾಡ್ತಾರ ನೋಡ್ರಿ. ಡೆಕೋರೇಷನ್ ಎಲ್ಲ ವರ್ಷ ಅವರೇ ಬಂದ್ ಮಾಡ್ತಾರ್ರಿ. ಈ ವರ್ಷ ಅದೇ ವರ್ಷ ಅಂತ ಈ ವರ್ಷನೂ ಮಾಡ್ಯಾರ, ಮಸ್ತ್ ಮಾಡಿಬಿಟ್ಟಾರ ಡೆಕೋರೇಷನ್. ಹೂವಿನ ಡೆಕೋರೇಷನ್ ನೋಡಿದ್ರೆ ಒಂಥರ ಮನ್ಸಿಗೆ ಖುಷಿ ಐತಿ ನೋಡ, ಆ ಥರ ಮಾಡ್ಯಾರ್ರಿ. ಒಳಗೆಲ್ಲ ಭಾಳ ಗದ್ಲು ನಡೆದು ಬಿಟ್ಟೈತಿ ನೋಡ್ರಿ. ಭಾಳ ಮಂದಿ ಅದಾರ, ಪಾಳೆ ಐತಿ, ಜಾತ್ರೆ ಸಂಬಂಧ ಮಂದಿ ಭಾಳ ಬಂದ್ಬಿಟ್ಟಾರ. ಒಳಗೆಲ್ಲ ಪೊಲೀಸ್ ಸಿಬ್ಬಂದಿಯವ್ರೆಲ್ಲ ಅದನ್ನ ಚಂದಾಗೆ ಮೇಂಟೈನ್ ಮಾಡಾಕತ್ತಾರ್ರಿ. ಆದ್ರೂ ಗದ್ಲಾಗತ್ತೈತಿ. ಎಲ್ಲರೂ ಸೇರಿ ಜಾತ್ರೆ ಫುಲ್ ಜೋರ್ ನಡೆಸ್ಬಿಟ್ಟಾರ ನೋಡ್ರಿ. ಅದು ಎಲ್ಲ ಡೆಕೋರೇಷನ್ ಅಂದ್ರೂ ಭಾಳ ಚಂದ ಆಗ್ಬಿಟ್ಟೈತ್ರಿ ಒಳಗಡೆ. ಮತ್ತು ಈಗ ಸಾಯಂಕಾಲ ಜಾತ್ರೆದು ತೇರ 6 ಗಂಟೆಗೆ ತೇರ್ ಇರ್ತೈತಿ. ಪ್ರಸಾದನೂ ಮಾಡ್ಸ್ಯಾರ. ಊರು ತುಂಬ ಗೊಂಬಿಗಳು ಎಲ್ಲ ಮೆರವಣಿಗೆ ಮಾಡಿಕೊಂಡು ಆ ಕಳಸ ತಗೊಂಡು ಮತ್ತು ಬಸವಣ್ಣಂದು ಭಾವಚಿತ್ರದ್ದು ಅದು ಮೂರ್ತಿನೂ ಮೆರವಣಿಗೆ ಮಾಡಿಕೊಂಡು ಬಂದು ಪಂಚಾಯತಿ ಒಳಗೆ ಅದನ್ನು ಪೂಜೆ ಮಾಡ್ತಾರ್ರಿ. ಕಳಸದ ಪೂಜೆ ಮಾಡಿ ದೊಡ್ಡ ಮನೆಯಿಂದ ಕಳಸ ತಗೊಂಡು ಪೂಜೆ ಮಾಡಿ ಅದನ್ನು ಬಸವೇಶ್ವರ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ತೊಗೊಂಡು ಹೋದ್ಮೇಲೆ ತೇರ್ ಎಳಿತೈತಿ ನೋಡ್ರಿ. ಅದು ಎಲ್ಲ ವರ್ಷ ಹೆಂಗ್ ಮಾಡ್ತಾರ ಸಂಪ್ರದಾಯ ಪ್ರಕಾರ ಹಂಗ್ ಮಾಡಿದಾಗೆ ಎಲ್ಲ ಸುದ್ದಿ ಆಗ್ತೈತಿ. ಹೆಣ್ಮಕ್ಳು ನೋಡ್ರಿ ಇಲ್ಲಿ ಎಷ್ಟು ಮಂದಿ ಸೇರ್ಬಿಟ್ಟಾರ ತೇರ್ ನೋಡ್ಲಕ್ಕ. ಈ ತೇರ್ ಎಳಿದ್ ನೋಡುದೇ ಒಂದು ಸುಂದರವ ನೋಡ್ರಿ. ತೇರ್ ಭಾಳ ಚಂದ ಡೆಕೋರೇಷನ್ ಮಾಡ್ಬಿಟ್ಟಾರ. ಮತ್ತ ಎಲ್ಲ ಡೆಕೋರೇಷನ್ ಮಾಡಿ ಕಳಸ ಮ್ಯಾಲ ಏರ್ಸಾತಾರ ನೋಡ್ರಿ. ಎಲ್ಲರೂ ಸೇರ್ಕಿಸಿಂದ ಜಾತ್ರೆ ಫುಲ್ ಜೋರ್ ನಡೆಸ್ತಾರೆ. ಮತ್ತೆ ಈಗ ತೇರ್ ಎಳಿದು ಟೈಮ್ ಆಗೈತಿ. ತೇರ್ ಎಳಿ ಟೈಮ್ ಎಲ್ಲರೂ ಸೇರಿ ತೇರ್ ಎಳಿಲಾಕ ತಯಾರಾಗ್ಬಿಟ್ಟಾರ ನೋಡ್ರಿ. ತೇರ್ ಎಳಿಲಾಕತ್ಬಿಟ್ಟೈತಿ ನೋಡ್ರಿ. ಎಷ್ಟು ಚಂದ ಹೊಂಟೈತಿ ತೇರ್ ಅಂದ್ರೆ ಇದು ನೋಡಕ್ಕೆ ಒಂದು ಕಣ್ಣಿಗೆ ತಂಪು ಅನಿಸ್ತೈತಿ ನೋಡ್ರಿ. ಅಷ್ಟು ಚಂದ ಎಳಿಯಾಕತ್ತಾರ ತೇರ. ಎಲ್ಲರೂ ಸೇರಿ ತೇರ್ ಎಳೆದ ಕಿಸಿಂದ ವಾಪಸ್ ಅದನ್ನ ಅದ್ರ ಜಾಗಕ್ಕೆ ಹೋಗಿ ಕಿಸಿಂದ ನಿಂದ್ರಿಸ್ಬಿಟ್ರಿ ನೋಡ್ರಿ. ಆಮೇಲೆ ಸಂಜೆಗೆ ಮದ್ದು ಸುಡು ಕಾರ್ಯಕ್ರಮನೂ ಇತ್ರಿ, ಮತ್ತು ನಾಟಕನೂ ಇತ್ತು. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆದ್ಬಿಟ್ಟು ನೋಡ್ರಿ. ನಮಸ್ಕಾರಗಳು ನಮ್ಮ ಮಂದಿಗೆಲ್ಲ.